ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮೀಸ್ ವ್ಲಾಗ್ಸ್. ಇವತ್ತು ನಾನು ನಮ್ಮ ಸ್ನೇಹಿತರು ಸುಮಾರು ತಿಂಗಳಾಗಿತ್ತು ಸಿಕ್ಕಿ, ಸ್ಕೂಲ್ ಮೇಟ್ಸು. ಸೊ ನಾನು ಮತ್ತು ನನ್ನ ಫ್ರೆಂಡ್ ನಿಖಿಲ್ ಮತ್ತು ತೇಜಸ್ ಅಂತ 3 ಜನ ಕೂಡ ಎಲ್ಲರೂ ಹೊರಗಡೆ ಹೋಗೋಣ ಯಾವ್ದಾದ್ರು ತೋಟದ ಮನೆಗೆ ಅಂತ ಹೊರಡ್ತಾ ಇದ್ದಂಗೆ ಗೊತ್ತಲ್ವಾ, ನಾವು ಬ್ಯಾಚುಲರ್ಸು ಎಲ್ಲರೂ. ಸೊ ಹಾಗಾಗಿ ಹೋಗ್ತಾ ಇದ್ದಂಗೆ ಒಂದಷ್ಟು ಬಿಯರ್ನ ಇನ್ನೊಂದಷ್ಟು ಡ್ರಿಂಕ್ಸ್ನ ಪಾರ್ಸಲ್ ಮಾಡಿಕೊಂಡು, ಸ್ವಲ್ಪ ನಾನ್ ವೆಜ್ಜು ಇತ್ತು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮನೇಲಿ ಒಂಚೂರು ನಾನ್ ವೆಜ್ ಮಾಡಿಸ್ಕೊಂಡು ತೊಗೊಂಬಂದಿದ್ದ ಬಾಕ್ಸಲ್ಲಿ. ಸೊ ಡ್ರೈವಿಂಗ್ ಮಾಡ್ತಾಯಿದ್ದೀನಿ, ನನ್ನ ಫ್ರೆಂಡು ಡ್ರಿಂಕ್ ಮಾಡಲಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರೇ ಸ್ಟಾರ್ಟ್ ಮಾಡಿಕೊಂಡು ಕಾರಲ್ಲಿ ಹೋಗ್ತಾನೆ, ಯಾಕಂದರೆ ಜರ್ನಿ ತುಂಬ ಲಾಂಗ್ ಇತ್ತು. ಸೊ ಆನ್ ದ ವೇ ನಾವು ಹೋಗ್ತಾ ಇದ್ದಂಗೆ ನನ್ನ ಫ್ರೆಂಡ್ ಆರಾಮಾಗಿ ಗಾಡಿ ಓಡಿಸ್ತಾ ಇತ್ತು. ಸೊ ನಾವು ಹಿಂದೆಗಡೆ ಆರಾಮಾಗಿ ಒಂದು ಚಿಲ್ಡ್ ಬಿಯರು, ಬೋಟಿ, ಮಟನ್ ಎಲ್ಲ ಇತ್ತು. ಸೊ ಒಂದು ಡ್ರಿಂಕ್ ಹಾಕ್ಕೊಂಡು ಇನ್ನೊಬ್ಬರು ಫ್ರೆಂಡು ಕೂಡ ಜಾಯ್ನ್ ಆದರು. ಅಲ್ಲಿ ಕನಕಪುರದ ಹತ್ರ ಕರ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೆತ್ತಗೆ ಹೋಗ್ತಾಯಿದ್ದೋ. ನೋಡಿ ಚೀರ್ಸ್ ಮಾಡ್ತಾಯಿದ್ದ ನನ್ನ ಫ್ರೆಂಡು. ಸೊ ಇನ್ನೂ ಬಂದಿಲ್ವಾ ಅಂದರೆ ತುಂಬ ದೂರ ಇತ್ತು ಆ್ಯಕ್ಚುಲಿ ನಾವು ಹೋಗಿದ್ದಂಥ ತೋಟದ ಮನೆ. ಅಂತೂ ಇಂತೂ ಸ್ವಲ್ಪ ಸ್ಪೀಡಾಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇಲ್ಲಿಂದ ಯಾವುದು ಅಂಗಡಿಗಳಿಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ನಾವು ಫಸ್ಟ್ ಮಾಡಿದ್ದು ನಮಗೇನೇನು ಬೇಕು ರೇಷನ್ ಐಟಮ್ಸ್ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಅಂಗಡಿಗೆ ಹೋಗಿ ಪ್ರತಿಯೊಂದು ಐಟಮು ತೊಗೊಂಡು, ಸೊ ಅಲ್ಲಿ ಚಿಕನ್ನು ತೊಗೊಂಡು ಎಲ್ಲ ಪಾರ್ಸಲ್ ಮಾಡ್ಕೊಂಡು ಫುಲ್ ಟೋಟಲ್ ಐಟಮ್ ತೊಗೊಂಡು ತೋಟದ ಮನೆಗೆ ಅಂತೂ ಇಂತೂ ಬರ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಅಂದ, ಬಟ್ ಆದರೂ ಒಂದು ಸ್ವಲ್ಪ ದೂರನೇ ಆಯಿತು ಆ್ಯಕ್ಚುಲಿ. ಫೈನಲಿ ತೋಟದ ಮನೆ ಸಿಕ್ತು. ಈ ತೋಟದ ಮನೆ ಸುತ್ತ ಹೆಂಗಿದೆ ಅಂದರೆ ಫುಲ್ಲು ಮರ ಗಿಡಗಳೇ, ಅಂದರೆ ತೆಂಗಿನ ಮರ, ಇಲ್ಲೆಲ್ಲ ತೋಟಗಾರಿಕೆ ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತರು. ಸೊ ಹಂಗಾಗಿ ಅಲ್ಲಿಗೆ ಬಂದು ಸುತ್ತ ಯಾವ ಮನೆಯೂ ಇಲ್ಲ, ಫುಲ್ ನಮ್ಮದೇನೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫಸ್ಟು ಮನೆ ಯಾವ ಥರ ಇದೆ ನೋಡೋಣ ಅಂತ ನೋಡಿದ್ರೆ ಏನೊಂದು 100 ಜನ ಮಲ್ಕೋಬೋದು, ಅಷ್ಟು ದೊಡ್ಡ ಮನೆ. ಬಟ್ ನಾವೆಲ್ಲ ಬ್ಯಾಂಗ್ಳೂರಿಂದ ಊರ ಕಡೆಗೆ ಬರೋದೇ ಒಂದು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ. ಸೊ ಟೇಬಲ್ಲು, ಚೇರ್ಸು ಎಲ್ಲ ರೆಡಿ ಇತ್ತು. ಸರಿ ಇವಾಗ ಅಡುಗೆ ಮಾಡ್ಬೋಣ ಸೈಡ್ಸ್ ಏನಾದ್ರು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ನೋಡಿ ನೀಟಾಗಿ ಚಿಕನ್ನ ವಾಶ್ ಮಾಡ್ತಾ ಇದ್ದಾನೆ. ನೀಟಾಗಿ ಒಂದು ವಾಶ್ ಮಾಡ್ಕೊಂಡು ತೊಗೊಂಬರ್ತಾ ಇದ್ದಂಗೆ ಈ ಕಡೆ ಮಟನ್ನು ತೊಗೊಂಡಿದ್ದು. ಮಟನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇನ್ನಿಕ್ಕಿದ್ದು ಏನೇನು ಐಟಮ್ ಬೇಕು ಎಲ್ಲ ಕಟ್ ಮಾಡಿದ ತಕ್ಷಣ ನಮ್ಮ ಊರ ಕಡೆ ಒಂದು ಸ್ಟೈಲಲ್ಲಿ ಒಂದು ಮಟನ್ ಮಾಡ್ತಾರೆ. ಆ ಮಟನ್ನ ಮಾಡಲೇಬೇಕಿಲ್ಲಿ ಅಂತ ಅಂದ್ಬಿಟ್ಟು ನಮಗೆಲ್ಲ ತುಂಬ ಫೇವ್ರೇಟ್ ಮಟನ್ ಅದು. ಏನು ರೆಸಿಪಿ ಅಂದರೆ ಉರ್ಬಾಡು ಅಂತ ನಾವು ಕರಿತೀವಿ. ನೋಡಿ ಇದೆ ಉರ್ಬಾಡದು. ಏನೂ ಹಾಕಲ್ಲ, ಮೆಣಸಿಕಾಯಿ, ಕೆಂಪು ಮೆಣಸಿಕಾಯಿ, ಉಪ್ಪು, ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸ್ತೀವಿ. ಅದು ಟೋಟಲ್ ಯಾವ ಥರ ಕುದಿಯುತ್ತೆ ಅಂದರೆ ಸುಮಾರು 1.5 ಅವರ್ 2 ಅವರ್ ತೊಗೊಳುತ್ತೆ. ಬಾಣಲಿ ಅಥವಾ ಬೇಸನಲ್ಲಿ ಕುದಿಸ್ತೀವಿ. ಅದನ್ನು ಒಂದು ಕಡೆಗೆ ಇದ್ದು, ಇನ್ನೊಂದಕ್ಕೆ ಸ್ಟವ್ ಇರಲಿಲ್ಲ ನಮ್ಮ ಹತ್ರ. ಸೊ ಹಂಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಒಲೆಯಾಗಿ ಹಾಕ್ದೋ, ಇನ್ನೊಂದು ಚಿಕನ್ ಐಟಮ್ ಮಾಡೋಣ ಅಂತ. ಸೊ ನೋಡಿ ಉರ್ಬಾಡು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಫ್ರೆಂಡ್ಸೆಲ್ಲ ಇಲ್ಲಿ ಟೇಬಲ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಸ್ವಲ್ಪ ಸೈಡ್ಸಿಗೆ ವೆಯ್ಟ್ ಮಾಡ್ತಾಯಿದ್ರು. ಉರ್ಬಾಡಂತೂ ಸೂಪರಾಗಿ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಚಿಕನ್ ಏನಾದ್ರು ಮಾಡೋಣ ಅಂದ್ಬಿಟ್ಟು ಒಲೆ ರೆಡಿ ಇತ್ತು. ಒಲೆ ಮೇಲೇ ಪಾತ್ರೆ ಇಕ್ಕಿ ಅದರಲ್ಲಿ ಚಿಕನ್ ಮಾಡಿ ಫುಲ್ಲು ರೆಡಿ ಮಾಡೋಷ್ಟ್ರೊಳಗೆ ಆಗಲೇ ಸಂಜೆ ಆಗೇ ಹೋಗಿತ್ತು. ವಾತಾವರಣ ತುಂಬ ಚೆನ್ನಾಗಿತ್ತು, ಪೀಸಾಗಿ ಕೂಲಾಗಿತ್ತು. ಆ ಥರ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಖುಷಿ. ನನ್ನ ಫ್ರೆಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಟನ್ ತಿನ್ಕೊಂಡು ಚಿಕನ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನಾನು ಹೋಗಿ ಇವಾಗ ಟೇಬಲಲ್ಲಿ ಜಾಯ್ನ್ ಆಗಿದ್ದೀನಿ. ಆಲ್ಮೋಸ್ಟ್ ಆಗಲೇ 6:30 ತನಕ ಆಗೇ ಹೋಗಿತ್ತು ನನಗೂ ನಮ್ಮ ಫ್ರೆಂಡ್ಸ್ಗೂ. ನೋಡಿ ಒಳ್ಳೆ ಸೈಟ್ಸ್ ಮಾಡಿದ್ದೀವಿ. ನೋಡಿ ಯಾವ ಥರ ಇದೆ ನೇಚರೆಲ್ಲ ಸಕ್ಕತ್ತಾಗಿದೆ. ಅಂತೂ ಇಂತೂ ಆಲ್ಮೋಸ್ಟ್ ನೈಟ್ ಆಯಿತು. ಒಂದು ಫೈರ್ ಕ್ಯಾಂಪ್ ಥರ ಹಾಕೋಣ ಅಂತ ಒಂದು ಗರಿನ ಹಾಕ್ದೋ. ಒಂದು ಗರಿ ಹೋಗಿ 10 ಗರಿ ಆಯಿತು. ಅಂದರೆ ಒಣಗಿರೋ ಗರಿನ ನಾವು ಹಾಕಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಫುಲ್ ಮಜಾ ಮಾಡಿ ನಾವು ಅಲ್ಲಿಂದ ಹೊರಟಿದ್ದು ಲೇಟ್ ನೈಟು. ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದೋ, ಸ್ಕೂಲ್ ಫ್ರೆಂಡ್ಸ್ ಬೇರೆ. ಸೊ ಹಂಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಡ್ರಿಂಕ್ಸು ಇದೆಲ್ಲ ಕಾಮನ್ ನಮ್ಮ ಹುಡುಗರಿಗೆ. ಸೊ ಹಾಗಾಗಿ ನಾನು ಇದರಲ್ಲಿ ಹಾಕಿದ್ದೀನಿ, ಅದನ್ನು ರಾ ವಿಡಿಯೋನೇ ತೋರಿಸಿದ್ದೀನಿ. ಸೂಪರಾಗಿ ಎಲ್ಲ ಟೇಸ್ಟ್ಫುಲ್ಲಾಗಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.